ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಲೀಲಾವತಿ ಅಂತ. ಇವರಿಗೆ ಭುಜದಲ್ಲಿ ಸಾಕಷ್ಟು ನೋವಿತ್ತು. ಈಗ 8-10 ದಿನಗಳಿಂದ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅವರು ಮಾಡ್ತಕ್ಕಂತಹ ಸೂಕ್ಷ್ಮ ವ್ಯಾಯಾಮಗಳನ್ನ ನೀವು ಗಮನಿಸಿ ನೋಡಿ. ಎರಡೂ ಕೈಗಳನ್ನ ಈ ರೀತಿ ಮುಂದೆ ಚಾಚಿರಬೇಕು. ಕೈಗಳು ನೇರ ಇರಬೇಕು. ಹಸ್ತಗಳನ್ನ ನಿಧಾನ ಈ ರೀತಿ ಬಾಗಿಸ್ಬೇಕು. ಬೆನ್ನು ನೇರ ಇರಬೇಕು. ಹಸ್ತಗಳನ್ನ ಹಾಗೆ ಮೇಲಕ್ಕೆ ತಾಣಬೇಕು. ಆ ಮೊಣಕೈ ಭಾಗದಲ್ಲಿ ಇರ್ತಕ್ಕಂತಹ ಒತ್ತಡವನ್ನ ಗಮನಿಸ್ತಾ ನಿಧಾನವಾಗಿ 3 ಬಾರಿ ಈ ರೀತಿ ಅಭ್ಯಾಸ ಮಾಡಿದ್ರೆ ನಿಮ್ಮ ರಿಸ್ಟ್ ಪೇನ್ ಅಥವಾ ಆ ರಿಸ್ಟ್ ಜಾಯಿಂಟಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ನೋಡಿ, ಈ ರೀತಿ ನಿಲ್ಸಿರ್ಬೇಕು. ಅಲ್ಲಿ ಗಮನಿಸಿ. ಎಡಗೈಯನ್ನ ನಿಧಾನ ನೇರ ಮಾಡಬೇಕು. ಸಹಜ ಉಸಿರಾಟ ಹಾಗೆ ಮೇಲೆ ಬರಬೇಕು. ನಂತರ ಮತ್ತೊಮ್ಮೆ ಹಾಗೆ ನಿಮ್ಮ ಎಡಗೈಯನ್ನ ನೇರ ಮಾಡಬೇಕು. ಮತ್ತೊಮ್ಮೆ ಹಾಗೆ ಮೇಲೆ ಬರಬೇಕು. ಈ ರೀತಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಮೊಣಕೈ ನೋವು ನಿಯಂತ್ರಣಕ್ಕೆ ಬರುತ್ತೆ. ನಂತರ ಕೈಗಳನ್ನ ಬದಲಾಯಿಸಬೇಕು. ನೋಡಿ, ಗಮನಿಸಿ. ಬಲಗೈಯನ್ನ ಹಾಗೆ ನೇರ ಮಾಡಬೇಕು. ನಂತರ ಹಾಗೆ ನಿಧಾನ ಮೇಲಕ್ಕೆ ಬರಬೇಕು. ಉಸಿರಾಟ ಸಹಜ ದೀರ್ಘವಾಗಿರಬೇಕು. ನಂತರ ಎರಡೂ ಕೈಗಳನ್ನ ನಿಧಾನ ಅಲ್ಗಾಡಿಸ್ತಾ ವಿಶ್ರಾಂತಿಯನ್ನು ಕೊಡಬೇಕು. ನಂತರ ಗಮನಿಸಿ. ನೋಡಿ, ನಿಮ್ಮ ಶಕ್ತಾನುಸಾರ ಎರಡೂ ಮೊಣಕೈಗಳು ಈ ರೀತಿ ಇರಬೇಕು. ಇಲ್ಲಿ ಗಮನಿಸಿ. ಯಾರಿಗೆ ಸ್ಪಾಂಡಲೈಟಿಸ್ ಇರುತ್ತೋ, ಭುಜಕ್ಕೆ ಸಂಬಂಧಪಟ್ಟಂತಹ ನೋವಿರುತ್ತೋ ಅವ್ರಿಗೆ ಹೆಚ್ಚು ಲಾಭ ಆಗುತ್ತೆ. ನಂತರ ನಿಧಾನ ಕೆಳಗೆ ಬರಬೇಕು. ಮತ್ತೆ ನೋಡಿ, ಗಮನಿಸಿ. ನಿಧಾನ ಮೊಣಕೈಯನ್ನ ನಿಮ್ಮ ಶಕ್ತಾನುಸಾರ ಮೇಲೆ ತಾಣ ಪ್ರಯತ್ನ ಮಾಡಬೇಕು. ಹಾಗೆ ಕೆಳಗೆ ಬರಬೇಕು. ಈಗ ಮತ್ತೊಂದು ಪ್ರಕಾರ ನೋಡಿ, ಹಾಗೆ ಮುಂದೆ ಬರಬೇಕು. ಹಾಗೆ ನಿಧಾನವಾಗಿ ಹಿಂದೆ ತಾಣಬೇಕು. ಮತ್ತೊಮ್ಮೆ ಹಾಗೆ ಮುಂದೆ ಬರಬೇಕು. ಮೊಣಕೈಗಳನ್ನ ನೋಡಿ ಈ ರೀತಿ ನಿಲ್ಸಿರಬೇಕು. ಅಲ್ಲಿ ಗಮನಿಸಿ. ನಿಧಾನವಾಗಿ ಕೂಡಿಸೋ ಪ್ರಯತ್ನವನ್ನ ಮಾಡಬೇಕು. ಹಾಗೆ ನಿಧಾನವಾಗಿ ಸಹಜ ಸ್ಥಿತಿಗೆ ಬರಬೇಕು. ಈ ರೀತಿ ಮತ್ತೊಮ್ಮೆ ಪ್ರಯತ್ನವನ್ನ ಮಾಡಬೇಕು. ಯಾರಿಗೆ ಕೈಯನ್ನೇ ಮೇಲು ಕೆತ್ತಕ್ಕಾಗಲ್ವೋ, ಯಾರಿಗೆ ಭುಜದಲ್ಲಿ ಸೆಳೆತ ನೋವಿರುತ್ತೋ ಅವ್ರಿಗೆ ಹೆಚ್ಚು ಲಾಭ ಆಗುತ್ತೆ. ನಂತರ ವಿಶ್ರಾಂತಿಯನ್ನು ಕೊಟ್ಟು ಸಹಜ ಉಸಿರಾಟವನ್ನು ಮಾಡಬೇಕು. ಈಗ ಕುತ್ತಿಗೆಗೆ ಸಂಬಂಧಪಟ್ಟಂತಹ ಸೂಕ್ಷ್ಮ ವ್ಯಾಯಾಮ. ಗದ್ದವನ್ನ ನಿಧಾನವಾಗಿ ಎದೆಗೆ ಒತ್ತಬೇಕು. ಯಾರಿಗೆ ಹೃದ್ರೋಗ ಇರುತ್ತೋ ಅವ್ರಿಗೆ ಹೆಚ್ಚು ಲಾಭ ಆಗುತ್ತೆ. ಥೈರಾಯ್ಡ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಹೆಚ್ಚು ಲಾಭ ಆಗುತ್ತೆ. ಹಾಗೆ ಹಿಂದೆ ಬಾಗಬೇಕು. ನಿಮ್ಮ ಕುತ್ತಿಗೆಯನ್ನ ನಿಮ್ಮ ಶಕ್ತಾನುಸಾರ ಹಿಂದೆ ಬಾಗಿಸ್ಬೇಕು. ಹಾಗೆ ಮಧ್ಯ ನಿಲ್ಲಿಸಬೇಕು. ಮತ್ತೊಮ್ಮೆ ಗದ್ದವನ್ನ ಚೆನ್ನಾಗಿ ಎದೆಗೊತ್ತಬೇಕು.
ಹಾಗೆ ನಿಧಾನ ಮೇಲೆ ಬರಬೇಕು. ಆಕಾಶವನ್ನು ನೋಡಬೇಕು. ನಂತರ ಮಧ್ಯ ನಿಲ್ಲಿಸಿ ವಿಶ್ರಾಂತಿಯನ್ನು ಕೊಟ್ಟು ಸಹಜ ಉಸಿರಾಟ. ನಂತರ ನಿಮ್ಮ ಎಡಭಾಗಕ್ಕೆ ಕುತ್ತಿಗೆಯನ್ನ ನಿಧಾನವಾಗಿ ತಿರುಗಿಸ್ಬೇಕು. ನಂತರ ಹಾಗೆ ಮುಂದೆ ಬರಬೇಕು. ಬಲಭಾಗಕ್ಕೆ ತಿರುಗಬೇಕು. ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ತಿರುಗಬೇಕು. ಹಾಗೆ ಮುಂದೆ ಬರಬೇಕು. ಮತ್ತೆ ನಿಮ್ಮ ಎಡಭಾಗಕ್ಕೆ ತಿರುಗಬೇಕು. ಹಾಗೆ ಮುಂದೆ ಬರ್ತಾ ಮಧ್ಯ ನಿಲ್ಲಿಸಿ ಮತ್ತೆ ಬಲಭಾಗಕ್ಕೆ ತಿರುಗಬೇಕು. ಈ ರೀತಿ ಅಭ್ಯಾಸ ಮಾಡಿದ್ರೆ ಕುತ್ತಿಗೆ ನೋವು, ಸ್ಪಾಂಡಲೈಟಿಸ್ ಅಥವಾ ಭುಜಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಅಲ್ಲಿ ಗಮನಿಸಿ. ಮತ್ತೊಂದು ಪ್ರಕಾರವನ್ನು ಗಮನಿಸಿ. ನಿಮ್ಮ ಕಿವಿಯನ್ನ ನಿಧಾನವಾಗಿ ಭುಜ ಮುಟ್ಸೋ ಪ್ರಯತ್ನ ಮಾಡಬೇಕು. ಹಾಗೆ ನಿಧಾನ ಮೇಲೆ ಬರಬೇಕು. ಮಧ್ಯ ನಿಲ್ಲಿಸಿ ಬಲಭಾಗಕ್ಕೆ ಬಾಗಬೇಕು. ಹಾಗೆ ಮೇಲೆ ಬರಬೇಕು. ಮತ್ತೊಮ್ಮೆ ಎಡಭಾಗ. ಹಾಗೆ ಮೇಲೆ ಬರ್ತಾ ಮತ್ತೆ ಬಲಭಾಗಕ್ಕೆ ಬರಬೇಕು. ನಂತರ ಗಮನಿಸಿ. ನೋಡಿ, ನಿಮ್ಮ ಭುಜವನ್ನ ಈ ರೀತಿ ಚಕ್ರದ ಆಕಾರದಲ್ಲಿ ನೋಡಿ, ಎಷ್ಟು ಸಾಧ್ಯವೋ ಅಷ್ಟು ನಿಧಾನ ಮೇಲಕ್ಕೆ ತಾಣಬೇಕು. ಹಾಗೆ ನಿಧಾನ ಕೆಳಗೆ ಬರಬೇಕು. ಮತ್ತೆ ನೋಡಿ, ಹಾಗೆ ರಿವರ್ಸ್ ಬರಬೇಕು. ಈ ರೀತಿ 3 ರಿಂದ 5 ಬಾರಿ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ಕುತ್ತಿಗೆ ನೋವು, ಭುಜ ನೋವು ನಿಯಂತ್ರಣಕ್ಕೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ಸೋಮವಾರದಿಂದ ಶನಿವಾರ ಬೆಳಿಗ್ಗೆ 8 ಗಂಟೆಗೆ. ನಮಸ್ಕಾರ, ಇದು ಜನಶ್ರೀ ನ್ಯೂಸ್. ನಾನು ವೀಣಾ ಪೂಜಾರಿ. ನಮಸ್ಕಾರ, ಇದು ಜನಶ್ರೀ ನ್ಯೂಸ್. ನಾನು ವಸಂತ ಗಂಗೊಳ್ಳಿ. ನಮಸ್ಕಾರ, ಇದು ಜನಶ್ರೀ ನ್ಯೂಸ್. ನಾನು ಶ್ವೇತಾ. ನಮಸ್ಕಾರ, ಇದು ಜನಶ್ರೀ ನ್ಯೂಸ್. ನಾನು ಶ್ರೀಪಾದ್ ಪಾಟೀಲ್. ನಮಸ್ತೆ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಹಬೀಬ್ ಗಂಜ್. ನಮಸ್ಕಾರ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣಾ. ಬೆಳಿಗ್ಗೆ 8, ಸಂಜೆ 6 ಮತ್ತು 9 ಗಂಟೆಗೆ ಜನಶ್ರೀ ನ್ಯೂಸ್ನಲ್ಲಿ ಕೇಳುವ ಪ್ರಶ್ನೆಗೆ ನೀವು ಉತ್ತರಿಸಿ. ಸರಿಯಾದ ಉತ್ತರ ನೀಡಿದವರಿಗೆ ಸುವರ್ಣಾವಕಾಶ. ಎಸ್ಎಂಎಸ್ ಮಾಡುವ ವಿಧಾನ: JS ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಡಿ, ನಿಮ್ಮ ಉತ್ತರವನ್ನ ಬರೆಯಿರಿ, ಮತ್ತೆ ಸ್ಪೇಸ್ ಕೊಡಿ, ನಿಮ್ಮ ವಿಳಾಸ ಬರೆದು 9243150000 ಈ ನಂಬರ್ಗೆ ಕಳುಹಿಸಿಕೊಡಿ. ಆಕರ್ಷಕ ಬಹುಮಾನ ಗೆಲ್ಲಿ. ನಿಮ್ಮ ಜನಶ್ರೀ ನ್ಯೂಸ್ನಲ್ಲಿ. ವಿರಾಮದ ನಂತರ ಮತ್ತೊಮ್ಮೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ.
ಅಲ್ಲಿ ಗಮನಿಸಿ ವೀಕ್ಷಕರೇ, ವಯೋವೃದ್ಧರಲ್ಲಿ ಕಂಡುಬರ್ತಕ್ಕಂತಹ ಮಧುಮೇಹ ಅಥವಾ ಏನ್ ಡಯಾಬಿಟಿಕ್ ಅಂತಾರೋ ನೋಡಿ, ಇಲ್ಲಿ ಗಮನಿಸಿ, ಆ ಬಿಂದುವನ್ನ ಈ ರೀತಿ ಪ್ರೆಷರ್ ಕೊಟ್ಟು ನಿಧಾನವಾಗಿ ಪ್ರೆಷರ್ ಅನ್ನ ಕೊಡ್ತಾ ಬಂದ್ರೆ ಪ್ಯಾಂಕ್ರಿಯಾಸ್ ಪಾಯಿಂಟ್ ಅಂತ ಕರೀತಾರೆ. ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಪ್ಯಾಂಕ್ರಿಯಾಸ್ ಪಾಯಿಂಟ್ ಜೊತೆಯಲ್ಲಿ ನಾಭಿಚಕ್ರ ಪ್ರಾಣಾಯಾಮ, ನಂತರ ಎರಡೂ ಕೈಗಳನ್ನು ಬದಲಾಯಿಸಿ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ಪ್ಯಾಂಕ್ರಿಯಾಸ್ ಬಿಂದುವಿನ ಜೊತೆಯಲ್ಲಿ ನಾಭಿಚಕ್ರ ಪ್ರಾಣಾಯಾಮ. ನಂತರ ಗಮನಿಸಿ, ಮಧುಮೇಹಿಗಳಿಗೆ ಮೊದಲು ತೊಂದರೆ ಕೊಡ್ತಕ್ಕಂತಹ ಅಂಗ ಮೂತ್ರಪಿಂಡ ಅಥವಾ ಕಿಡ್ನಿ ಪಾಯಿಂಟ್. ಯಾರಿಗೆ ಮೂತ್ರಪಿಂಡ ವೈಫಲ್ಯ ಇರುತ್ತೋ ಅಥವಾ ಮಧುಮೇಹಿಗಳಲ್ಲಿ ಮೂತ್ರಪಿಂಡದ ತೊಂದರೆ ಹೆಚ್ಚು ಕಂಡುಬರುತ್ತೆ, ಅವರು ಈ ಮೂತ್ರಪಿಂಡದ ಬಿಂದುವಿನ ಜೊತೆಯಲ್ಲಿ ಕಿಡ್ನಿ ಪಾಯಿಂಟ್ ಜೊತೆಯಲ್ಲಿ ನಾಭಿಚಕ್ರ ಪ್ರಾಣಾಯಾಮ, ನಂತರ ಎರಡೂ ಕೈಗಳಲ್ಲಿ ಈ ರೀತಿ ಮೂತ್ರಪಿಂಡ ಬಿಂದುವಿನ ಜೊತೆಯಲ್ಲಿ ನಾಭಿಚಕ್ರ ಪ್ರಾಣಾಯಾಮ. ನಂತರ ಗಮನಿಸಿ, ಹೃದಯ ಬಿಂದು. ಯಾರಿಗೆ ಹೈ ಬಿ ಪಿ ಇರುತ್ತೋ, ಯಾರಿಗೆ ಲೋ ಬಿ ಪಿ ಇರುತ್ತೋ ಅವರು ನಿಮ್ಮ ಹೃದಯ ಬಿಂದುವನ್ನ ಗಮನಿಸ್ತಾ, ಹೃದಯದ ಸಂಪೂರ್ಣ ಭಾಗವನ್ನ ಗಮನಿಸ್ತಾ ಈ ರೀತಿ ನಾಭಿಚಕ್ರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಹೃದ್ರೋಗಗಳು, ಹೃದಯಕ್ಕೆ ಸಂಬಂಧಪಟ್ಟಂತಹ ಬ್ಲಾಕೇಜ್ ಅಥವಾ ಹೈ ಬಿ ಪಿ ಅಥವಾ ಲೋ ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ. ನಂತರ ಕೊನೆಯಲ್ಲಿ ಒಂದೊಂದು ಮುದ್ರೆಯ ಜೊತೆಯಲ್ಲಿ 1 ನಿಮಿಷ ಕೂತಲ್ಲಿ ಅಥವಾ ಮಲಕ್ಕೊಂಡು ಅನುಲೋಮ ವಿಲೋಮ ಅಥವಾ ನಾಡಿ ಶುದ್ಧಿಯನ್ನ ಈ ರೀತಿ 5 ರಿಂದ 10 ನಿಮಿಷಗಳ ಕಾಲ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ಕೀಲುಗಳಿಗೆ ಸಂಬಂಧಪಟ್ಟಂತಹ ತೊಂದರೆ ಅಥವಾ ಮೂತ್ರಕೋಶ, ಮೂತ್ರಪಿಂಡ, ಲಿವರ್, ಹೃದ್ರೋಗ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ನರರೋಗಗಳು, ಮೆದುಳಿನ ನರರೋಗಗಳಾಗ್ಬೋದು ಅಥವಾ ಎಲ್ಲ ರೀತಿಯ ನರರೋಗಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಆತ್ಮೀಯ ವೀಕ್ಷಕರೇ, ಹೃದ್ರೋಗ, ಡಯಾಬಿಟಿಕ್ ಇರ್ತಕ್ಕಂಥವರಿಗೆ, ಥೈರಾಯ್ಡ್ ಸಮಸ್ಯೆ, ತಲೆನೋವು ಅಥವಾ ಕಾನ್ಸ್ಟಿಪೇಷನ್, ಜಾಯಿಂಟ್ಸ್ ಪೇನ್, ಕ್ಯಾಲ್ಸಿಯಂ ಕೊರತೆ ಇರ್ತಕ್ಕಂಥವರಿಗೆ, ಹಿಮೋಗ್ಲೋಬಿನ್ ಕಮ್ಮಿ ಇರ್ತಕ್ಕಂಥವರಿಗೆ, ಸ್ಕಿನ್ ಡಿಸೀಸ್ ಅಥವಾ ಮೂತ್ರ ಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆ, ಉರಿಮೂತ್ರ ರೋಗ, ಈ ಎಲ್ಲ ಚಿಕಿತ್ಸೆಗಳಿಗೆ ಅಥವಾ ಈ ಎಲ್ಲ ರೋಗಗಳಿಗೆ ಔಷಧಿ ರಹಿತ ಚಿಕಿತ್ಸೆ, ಮುದ್ರಾ ಚಿಕಿತ್ಸೆ, ಆಕ್ಯುಪ್ರೆಷರ್ ಚಿಕಿತ್ಸೆ ಹಾಗೂ ಸರಳ ಯೋಗ ಚಿಕಿತ್ಸಾ ತರಬೇತಿ ಶಿಬಿರಗಳು ಈಗಾಗಲೇ ಬೆಂಗಳೂರಿನಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಒಂದೇ ಒಂದು ಕರೆಯನ್ನ ಮಾಡಿದ್ರೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ. ಯಾವ ರೋಗಕ್ಕೆ ಯಾವ ಮುದ್ರೆಯನ್ನ ಮಾಡಬೇಕು, ಯಾವ ಆಕ್ಯುಪ್ರೆಷರ್ ಬಿಂದುವನ್ನ ಮಾಡಬೇಕು, ಸಂಪೂರ್ಣ ಮಾಹಿತಿ ಈ ನಿಮ್ಮ ಮುದ್ರಾ ಪ್ರಾಣಾಯಾಮ ಹಾಗೂ ಮುದ್ರಾ ಪ್ರಪಂಚದಲ್ಲಿ ದೊರೆಯುತ್ತೆ. ವೀಕ್ಷಕರೇ, ಮತ್ತೊಂದು ನೆನಪಿರಲಿ, ಈ ಮುದ್ರಾ ಪ್ರಾಣಾಯಾಮ ಹಾಗೂ ಮುದ್ರಾ ಪ್ರಪಂಚ ನಾನು ಬರೆದಿರ್ತಕ್ಕಂತಹ ಈ ಪುಸ್ತಕ ಯಾವುದೇ ಪುಸ್ತಕ ಮಳಿಗೆಗಳಲ್ಲಾಗಲಿ ಅಥವಾ ಬುಕ್ ಸ್ಟೋರ್ದಲ್ಲಿ ದೊರೆಯೋದಿಲ್ಲ. ಇದು ನಿಮಗೆ ಬೇಕು ಅಂದ್ರೆ ಒಂದೇ ಒಂದು ಕರೆಯನ್ನ ಮಾಡಿದ್ರೆ VPL ಮೂಲಕ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ. ನಮ್ಮ ಜನಶ್ರೀ ವಾಹಿನಿಯ ಜನಪ್ರಿಯ ಮುದ್ರಾ ಪ್ರಾಣಾಯಾಮವನ್ನ ನೀವು ಯೂಟ್ಯೂಬ್ನಲ್ಲಿ ಸಹ ವೀಕ್ಷಣೆಯನ್ನ ಮಾಡಬಹುದು. ನಾಳಿನ ವಿಶೇಷ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೆಳಗಿನ
ವಂದನೆಗಳು.